ಹಾಯ್ ಎಲ್ಲರಿಗೂ. ಸೊ ಇವತ್ತು ಟಾಪ್ 40 ಇಂಟರ್ವ್ಯೂ ಕ್ವಶನ್ ಅಲ್ಲಿ 7ನೇ ಪ್ರೋಗ್ರಾಮ್ ನೋಡೋಣ. ಪ್ರೋಗ್ರಾಮ್ ಟು ಫೈಂಡ್ ದಿ ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್. ಓಕೆ, ಸೊ ಅದಕ್ಕೋಸ್ಕರ ನಾನು VS ಕೋಡ್ ಓಪನ್ ಮಾಡ್ಕೊತೀನಿ. ಸೊ ನಾನು ಒಂದು ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ 7_n.py ಅಂತ. ಸೊ ಈಗ ನೋಡೋಣ ಸಮ್ ಆಫ್ n ನ್ಯಾಚುರಲ್ ನಂಬರ್ ಅಂದ್ರೆ ಏನು. ಸೊ ಎಕ್ಸಾಂಪಲ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ 5 ಅಂತ ತಗೊಳ್ಳಿ. ಓಕೆ, n = 5 ಅಂತ. ಸೊ 1 ಇಂದ 1 + 2 + 3 + 4 + 5. ಸೊ ಎಲ್ಲ ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ ವ್ಯಾಲ್ಯೂ ನಂಬರ್ ಅಂತ. ಓಕೆ, 1 + 2 3 3 6 10 15 ರೈಟ್. ಸೊ ಸಿಮಿಲರ್ಲಿ ನಾನು n = 100 ಕೊಟ್ಟರೆ 1 ಇಂದ ಸೊ ಟಿಲ್ 100 ತನಕ ಸೊ ನಮ್ದು ಎಷ್ಟು ಬರುತ್ತೆ ಔಟ್ಪುಟ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಓಕೆ, ಸಿಮಿಲರ್ಲಿ ನನ್ನ n ವ್ಯಾಲ್ಯೂ ಯಾವುದಾದ್ರೂ ವ್ಯಾಲ್ಯೂ ಇರಲಿ, ಅದಕ್ಕೆ ನ್ಯಾಚುರಲ್ ನಂಬರ್ ನನಗೆ ಗೊತ್ತಿಲ್ಲ ಎಷ್ಟು ವ್ಯಾಲ್ಯೂ ಯೂಸರ್ ಪ್ರೊವೈಡ್ ಮಾಡ್ತಾರಂತ. ಅದಕ್ಕೆ ಫೈಂಡ್ ಔಟ್ ಮಾಡೋಕ್ಕೋಸ್ಕರ ಸಮ್ ಆಫ್ ನ್ಯಾಚುರಲ್ ನಂಬರ್ ನಮ್ಮ ಹತ್ರ ಒಂದು ಡೈರೆಕ್ಟ್ ಫಾರ್ಮುಲಾ ಇದೆ ರೈಟ್. n × n + 1 / 2 ಅಂತ ಹೇಳಿ. ಓಕೆ, ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ n 10 ಅಂತ. ಓಕೆ, n = 10. ಇದರಿಂದ ಔಟ್ಪುಟ್ ಏನು 10 × 10 + 1 / 2. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ 10 × 11 / 2. 2 5s ಆಗುತ್ತೆ 55 ರೈಟ್. 5 × 11 is nothing but 55 ರೈಟ್. n = 5 ಅಂತ. ಸೊ ಇದಕ್ಕೆ ಹೆಂಗ್ ಫೈಂಡ್ ಔಟ್ ಮಾಡಬೇಕು ನನಗೆ ಗೊತ್ತು ಫಾರ್ಮುಲಾ n × n + 1 / 2 ಅಂತ, ವಿಚ್ ಇಸ್ ನಥಿಂಗ್ ಬಟ್ 5 × 5 + 1 is nothing but 6 / 2. ಸೊ 2 3s ಆಗುತ್ತೆ 15 ರೈಟ್. ಸೊ ಈ ತರ ಈ ವೇಯಲ್ಲಿ ನಾವು ಯೂಸಿಂಗ್ ಡೈರೆಕ್ಟ್ ಫಾರ್ಮುಲಾನು ನಾವು ಸಾಲ್ವ್ ಮಾಡ್ಬೋದು. ಓಕೆ, ಈಗ ಇದೇ ನಾನು ಪ್ರೋಗ್ರಾಮ್ ಸ್ಟೇಟ್ಮೆಂಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಹೇಗೆ ಮಾಡೋದು ಚೆಕ್ ಮಾಡೋಣ. ಓಕೆ, ಅಸ್ಯೂಮ್ ಮಾಡ್ಕೊಳ್ಳಿ. ಸೊ n ವ್ಯಾಲ್ಯೂ 5 ಅಂದ್ಕೊಳ್ಳಿ. ಓಕೆ, 5. ಸೊ ಇದನ್ನ ಡೈರೆಕ್ಟ್ ಆಗಿ ನಾನು ಈ ತರ ಸಾಲ್ವ್ ಮಾಡ್ಬೋದು ರೈಟ್. n × n + 1 / 2 ಅಂತ ಕೊಡ್ಬೋದು ರೈಟ್. ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ. ಈಗ ನಾನು ಪ್ರಿಂಟ್ ಮಾಡಿದ್ರೆ ಪೈಥಾನ್ 7ನೇ ಪ್ರೋಗ್ರಾಮ್ ರೈಟ್. ಸೊ ಈ ತರ ಪ್ರಿಂಟ್ ಮಾಡಿದ್ರೆ 15.0 ಅಂತ ಬರ್ತಿದೆ. ಸೊ ನೀವು ಈ ತರನು ಬರಿಬಹುದು, ಡೈರೆಕ್ಟ್ ಆಗು ಬರಿಬಹುದು. ಓಕೆ, ಇಲ್ಲ ಅಂದ್ರೆ ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡ್ಬೇಕಾ. ಸೊ ರಿಸಲ್ಟ್ ಅಂತ ಒಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡ್ಬಿಟ್ಟು ಆ ವೇರಿಯೇಬಲ್ ನ ನಾನು ಪ್ರಿಂಟ್ ಮಾಡ್ತೀನಿ RES ರಿಸಲ್ಟ್. ಸೊ ಇದನ್ನ ಬೇಸಿಕಲಿ ನೀವು ಯಾವಾಗ ಪ್ರೋಗ್ರಾಮ್ಸ್ ನ ಇಂಪ್ಲಿಮೆಂಟ್ ಮಾಡ್ತೀರಾ ಬೆಟರ್ ಟ್ರೈ ಟು ರೈಟ್ ಇನ್ ಒನ್ ಕೈಂಡ್ ಆಫ್ ಫಂಕ್ಷನ್. ಓಕೆ, ಸೊ ಸಮ್ ಆಫ್ n ಅಂತ ಬರೀತೀನಿ. ಓಕೆ, n ನನ್ಗೆ ಗೊತ್ತಿಲ್ಲ ಏನ್ ಇನ್ಪುಟ್ ಅಂತ. ಸೊ ಅದಕ್ಕೆ ನಾನು ರಿಟರ್ನ್ ಮಾಡ್ತೀನಿ n × n + 1 / 2 ಅಂತ ಹೇಳ್ಬಿಟ್ಟು. ಓಕೆ, ಅಸ್ಯೂಮ್ ಮಾಡ್ಕೊಳ್ಳಿ ನಾನು ಅದು ಸಮ್ನ ಕಾಲ್ ಮಾಡಬೇಕಾಗತ್ತೆ ರೈಟ್. ಸೊ ಪ್ರಿಂಟ್ ಅಂತ ಹೇಳ್ಬಿಟ್ಟು ಸಮ್ ಆಫ್ n ಅಂತ ಹೇಳ್ಬಿಟ್ಟು ಇದ್ರ ಒಳಗೆ 10 ಅಂತ ಹಾಕ್ತೀನಿ. ನನ್ಗೆ ಗೊತ್ತು 10 ಇಂದು ಸಮೇಷನ್ ನಂದು 15 ಅಂತ ರೈಟ್. ಈ ತರಾನು ನಾವು ಈ ತರ ವೇಯಲ್ಲೂ ಬರಿಬಹುದು. ಓಕೆ, ದಿಸ್ ಇಸ್ ದ ಮೆಥಡ್ 1. ಈಗ ಮೆಥಡ್ 2 ಯಾವುದು ನೋಡೋಣ. ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ ನಾನು 5 ಬೇಕು ನನಗೆ. ಓಕೆ, ಸೊ 1 ಇಂದ 5 ತನಕ ಸಮೇಷನ್ ಬೇಕು ಅನ್ಕೊಳ್ಳಿ. ಓಕೆ, ಸೊ ನಾನು ಟೋಟಲ್ ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀನಿ. ಆದ್ರೂ ನಾನು 0ಗೆ ಇನಿಷಿಯಲೈಸ್ ಮಾಡಿರ್ತೀನಿ. ಓಕೆ, ಸೊ ನನ್ಗೆ ಗೊತ್ತು 1 ಇಂದ ಫಾರ್ I ಇನ್ ರೇಂಜ್ ನಾನು 1 ಇಂದ 5 ತನಕ ಪ್ರಿಂಟ್ ಮಾಡಬೇಕು. ನಥಿಂಗ್ ಬಟ್ 5 n + 1 ರೈಟ್. ಸೊ 1 ಇಂದ 6 ಅಂದ್ರೆ 1 ಇಂದ 5 ತನಕ ಪ್ರಿಂಟ್ ಆಗುತ್ತೆ ಲಾಸ್ಟ್ ಬಟ್ 1. ಈಗ ಈ ಟೋಟಲ್ ಏನಿದೆ ಅದಕ್ಕೆ ನಾನು += I ಅಂತ ಮಾಡ್ಬೋದು. ನೀವು ಈ ತರಾನು ಬರಿಬೋದು. ಓಕೆ, ಟೋಟಲ್ = ಟೋಟಲ್ +I ಅಂತ. ಓಕೆ, 1 and this n. ಸೊ ಫೈನಲಿ ನಾನು ಲೂಪ್ ಇಂದ ಹೊರಗಡೆ ಬಂದ್ಬಿಟ್ಟು ಏನ್ ಟೋಟಲ್ ಇದೆ ಅದನ್ನ ಪ್ರಿಂಟ್ ಮಾಡ್ತೀನಿ. ಒನ್ಸ್ ಆಫ್ಟರ್ ದಿಸ್ ನಾವು ಡಿಬಗ್ ಮಾಡಿ ಟ್ರೈ ಮಾಡೋಣ. ಓಕೆ, ಸೊ ನಾನು 7 ಅಂತ ಹೇಳ್ಬಿಟ್ಟು ನೋಡಿ ರನ್ ಮಾಡಿದ್ರೆ ನೋಡಿ 15 ಅಂತ ಬರ್ತಿದೆ. ಸೊ ನಥಿಂಗ್ ಬಟ್ 5 ಇಂದು ಸಮೇಷನ್. ಸೊ 1 + 2 + 3 + 4 + 5 is nothing but 15 ರೈಟ್. ಸೊ ಹೇಗೆ ವರ್ಕ್ ಆಗ್ತಿದೆ ಇದು. ಸೊ ನಾವು ಏನ್ ತಗೊಂಡಿದ್ವಿ n = 5 ಅಂತ ತಗೊಂಡಿದ್ವಿ ರೈಟ್. ಸೊ ನನ್ಗೆ ಗೊತ್ತು 1 ಇಂದ ಸೊ ಎಲ್ಲಿ ತನಕ ನಾನು ರನ್ ಮಾಡ್ಬೇಕು 5 ತನಕ. ಸೊ ನಾನು ಫಾರ್ ಲೂಪ್ ಹಾಕ್ತೀನಿ 1 to 5 ತನಕ. ಓಕೆ, ಸೊ ಲೆಟ್ಸ್ ಸಿ ದ ಫಸ್ಟ್ ಇಟ್ರೇಷನ್ ಅಲ್ಲಿ ನನ್ಗೆ ಗೊತ್ತು ಟೋಟಲ್ = ಟೋಟಲ್ +I ಅಂತ ಇತ್ತು ರೈಟ್. ಓಕೆ, ಸೊ I 1 ಇದೆ. ಟೋಟಲ್ ಅಲ್ಲಿ ಎಷ್ಟು ವ್ಯಾಲ್ಯೂ ಇನಿಷಿಯಲೈಸ್ ಮಾಡಿದ್ವಿ 0 + I ಅಲ್ಲಿ 1 ಇದೆ. 0 + 1 is nothing but 1. ಸೆಕೆಂಡ್ ಇಟ್ರೇಷನ್ ನೋಡೋಣ. ಟೋಟಲ್ ಎಷ್ಟಿದೆ ಅಪ್ಡೇಟ್ ಆಗಿರೋ ಅಂತ 0 ಹೋಗ್ಬಿಟ್ಟು 1 ಅಂತ ಅಪ್ಡೇಟ್ ಆಗಿತ್ತಲ್ಲ. 1 + 2 which is nothing but 3. ಓಕೆ, ಇಟ್ರೇಷನ್ 3 ಅಲ್ಲಿ ಸೊ ಇನ್ನೇನು ಅಪ್ಡೇಟ್ ಟೋಟಲ್ ಅಂತ ಇದೆಲ್ಲ ಟೋಟಲ್ ಅಲ್ಲಿ 3 ಇದೆ. ಈಗ 3 + 3 is nothing but 6. ಸೊ I 4 ಅಲ್ಲಿ ನೋಡೋಣ. ಸೊ 6 + 4 is nothing but 10. ಓಕೆ, I 5 ಫೈನಲ್ ಇಟ್ರೇಷನ್ ಅಲ್ಲಿ ಏನಾಗುತ್ತೆ ಈ 10 + 5 is nothing but ನನ್ನ 15. ಓಕೆ, ಸೊ ಇದೇನು ಲಾಸ್ಟ್ ಅಲ್ಲಿ ಬಂದಿದೆ ದಿಸ್ ಇಸ್ ನಥಿಂಗ್ ಬಟ್ ಮೈ ಟೋಟಲ್ ರೈಟ್. ಸೊ ನಾನು ಫಾರ್ ಲೂಪ್ ಹೊರಗಡೆ ಬಂದ್ಬಿಟ್ಟು ಆ ಟೋಟಲ್ನ ಪ್ರಿಂಟ್ ಮಾಡ್ತಿರೋದು. ಓಕೆ, ಸೊ ಔಟ್ ಆಫ್ ಫಾರ್ ಲೂಪ್ ಬಂದ್ಬಿಟ್ಟು ನಾನು ಏನಿದೆ ಪ್ರಿಂಟ್ ಅಂತ ಹೇಳ್ಬಿಟ್ಟು ಆ ಟೋಟಲ್ನ ಪ್ರಿಂಟ್ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ದ ಬೇಸಿಕ್ 2 ಮೆಥಡ್ಸ್ ವಿ ಹ್ಯಾವ್ ಟು ಸಾಲ್ವ್ ಫಾರ್ ಸಮ್ ಆಫ್ n ನಂಬರ್ಸ್. ನಾವು ಬೇಸಿಕಲಿ ಈ ಮೆಥಡ್ನ ಫಾಲೋ ಮಾಡ್ಕೊಂಡ್ಬಿಡಿ. ಓಕೆ, ಡೈರೆಕ್ಟ್ ಮೆಥಡ್. ಸೊ ಅಪ್ಕಮಿಂಗ್ ಕ್ಲಾಸಲ್ಲಿ ನಾವು ಬೇರೆ ಪ್ರೋಗ್ರಾಮ್ನ ನೋಡೋಣ. ಥ್ಯಾಂಕ್ ಯು.